ತುಮಕೂರಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ರೈತರ ಭಾರಿ ವಿರೋಧ ವ್ಯಕ್ತವಾಗಿದೆ. ಔಟರ್ ರಿಂಗ್ ರೋಡ್ ನಿರ್ಮಾಣ ವಿರೋಧ ಮಾಡಿ ರೈತರ ಹೋರಾಟ, ಭದ್ರತೆಗೆ ಬಂದ ಅಧಿಕಾರಿಗಳ ಜೊತೆ ರೈತರ ವಾಗ್ವಾದ. ತುಮಕೂರಿನಲ್ಲಿ ರೈತರ ವಾಗ್ವಾದ, ಔಟರ್ ರಿಂಗ್ ರೋಡ್ ನಿರ್ಮಾಣ ವಿರೋಧ ಮಾಡಿ ರೈತರ ಭಾರಿ ಹೋರಾಟ, ಭದ್ರತೆಗೆ ಬಂದ ಅಧಿಕಾರಿಗಳ ಜೊತೆ ರೈತರ ವಾಗ್ವಾದ. ಪೊಲೀಸರ ಭದ್ರತೆಯಲ್ಲಿ ಸರ್ವೆ ಮಾಡಲು ಬಂದ ಆಫೀಸರ್ಸ್ ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡಲ್ಲ ಎಂದು ಆಕ್ರೋಶ ವ್ಯಕ್ತವಾಗಿದೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರದವರೆಗೆ ಅನುಮೋದನೆಯಾಗಿರುವಂತಹ ರಿಂಗ್ ರೋಡ್ ಒಟ್ಟು 44 ಕಿಲೋಮೀಟರ್ ಉದ್ದದ ಔಟರ್ ರಿಂಗ್ ರೋಡ್ ಅದಾಗಿದ್ದು ರೈತರ ವಿರೋಧ ವ್ಯಕ್ತವಾಗಿದೆ. ಸುಮಾರು 24 ಹಳ್ಳಿಗಳ ಮೇಲೆ ಹಾದು ಹೋಗುವಂತಹ ರಸ್ತೆ ಖಾಸಗಿಯವರಿಗೆ ಅನುಕೂಲ ಮಾಡಲು ಈ ರಸ್ತೆ ನಿರ್ಮಾಣ ಎಂಬ ಆರೋಪ ಕೇಳಿ ಬರ್ತಾ ಇದೆ. ರೈತರ ಜಮೀನುಗಳ ನಾಶ, ಸರಿಯಾದ ಪರಿಹಾರ ಕೊಡಲ್ಲ ಎಂದು ಆಕ್ರೋಶ. ಇರೋ 100 ಅಡಿ ರಸ್ತೆಯನ್ನೇ ಅಭಿವೃದ್ಧಿಪಡಿಸಿ ಎಂದು ರೈತರ ಪಟ್ಟು. ತುಮಕೂರಿನಲ್ಲಿ ಒಂದು ಅಭಿವೃದ್ಧಿಯ ಕಾಮಗಾರಿ ಎನ್ನುವಂತಹ ಹೆಸರಿನಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಇನ್ನು ಈ ಕಾಮಗಾರಿಗೆ ಅಲ್ಲಿನ ರೈತರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತುಮಕೂರಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ರೈತರ ವಿರೋಧಗಳು ವ್ಯಕ್ತವಾಗಿರುವಂತಹದ್ದು. ಔಟರ್ ರಿಂಗ್ ರೋಡ್ ನಿರ್ಮಾಣ ವಿರೋಧ ಮಾಡಿ ಈಗ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅದರದೇ ಆದಂತಹ ಪ್ರಬಲವಾದ ಕಾರಣಗಳಿದೆ. ಭದ್ರತೆಗೆ ಬಂದ ಅಧಿಕಾರಿಗಳ ಜೊತೆ ರೈತರ ವಾಗ್ವಾದ. ಅಲ್ಲಿ ಪ್ರೊಟೆಸ್ಟ್ ಮಾಡಬಾರ್ದು, ಇದು ತೀವ್ರತೆಗೆ ಹೋಗಬಾರ್ದು ಎನ್ನುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ಅಧಿಕಾರಿಗಳು ಭದ್ರತೆಗೆ ಅಂತ ಬಂದಿರ್ತಾರೆ. ಅವರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಅಲ್ಲಿನ ರೈತರು. ಪೊಲೀಸರ ಭದ್ರತೆಯಲ್ಲಿ ಸರ್ವೆ ಮಾಡೋದಕ್ಕೆ ಬಂದಿದ್ದಂತಹ ಅಧಿಕಾರಿಗಳವರು ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋದಕ್ಕೆ ಬಿಡಲ್ಲ ಎಂದು ಆಕ್ರೋಶ ವ್ಯಕ್ತವಾಗಿದೆ. ನಂದಿಹಳ್ಳಿಯಿಂದ, ಅಂದರೆ ಇದು ತುಮಕೂರು ಜಿಲ್ಲೆಯ ನಂದಿಹಳ್ಳಿಯಿಂದ ಮಲ್ಲಸಂದ್ರದವರೆಗೆ ಅನುಮೋದನೆಯಾಗಿ ರಿಂಗ್ ರೋಡ್ ನಿರ್ಮಾಣ ಆಗ್ತಾ ಇದೆ. ಒಟ್ಟು 44 ಕಿಲೋಮೀಟರ್ ಉದ್ದದ ಔಟರ್ ರಿಂಗ್ ರೋಡ್ ಅದು. ಸುಮಾರು 24 ಹಳ್ಳಿಗಳ ಮೇಲೆ ಹಾದು ಹೋಗುವಂತಹ ರಸ್ತೆ. ಒಂದಷ್ಟು ರೈತರ ಜಮೀನುಗಳು ಕೂಡ ಅದರಲ್ಲಿ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಖಾಸಗಿಯವರಿಗೆ, ಪ್ರೈವೇಟ್ ವ್ಯಕ್ತಿಗಳಿಗೆ ಅನುಕೂಲ ಮಾಡಲು ಈ ರಸ್ತೆ ನಿರ್ಮಾಣ ಎಂಬ ಆರೋಪ ರೈತರಿಂದ ಕೇಳಿ ಬರ್ತಾ ಇರುವಂತಹದ್ದು. ರೈತರ ಜಮೀನುಗಳ ನಾಶ, ಸರಿಯಾದ ಪರಿಹಾರ ಕೊಡೋದಿಲ್ಲ ಎಂದು ಆಕ್ರೋಶ. ಇರೋ 100 ಅಡಿ ರಸ್ತೆಯನ್ನೇ ಅಭಿವೃದ್ಧಿಪಡಿಸಿ ಉಳಿದ ಅತಿಗ ಪ್ರಸಂಗವನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರೈತರು ಕಿವಿ ಮಾತು ಹೇಳಿದ್ದಾರೆ. ಹಳೆಯಲು ಬಂದಿರತಕ್ಕಂತ ಅಧಿಕಾರಿಗೆ ಹೇಳಿದಿಕ್ಕಾರ. ರೈತರ ಜಮೀನು ಹಳೆಯದಲ್ಲಿ ಈ ಕೂಡಲೇ ವಾಪಸ್ ಆಗಲೇಬೇಕು. ಈ ಕೂಡಲೇ ವಾಪಸ್ ಆಗದಿದ್ದರೆ ಹೋರಾಟ ಹೋರಾಟ ಏನೇ ಬರಲಿ, ಏನೇ ಬರಲಿ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ಯಾರಿವನು ಯಾರಿವನು ಏನಾಗಿದೆ ಅಂತ ಹೇಳಿದ್ರೆ, ಈ ಏನು ರೋಡ್ ಇದೆ ಅದ್ರ ಪಕ್ಕದಲ್ಲೇ ಅಂದ್ರೆ ಒಂದು 200-300 ಅಡಿ ಮೇಲ್ಗಡೆಗೆ ಬೇರೆ ಹೋಗ್ತಾ ಇತ್ತು ರೋಡ್. ಯಾವುದು ನಕಾಶೆಯಲ್ಲಿದೆ. ನಾವೆಲ್ಲ ಹೇಳೋದೇನೆಂದರೆ, ಕೋಟ್ಯಾಂತರ ರೂಪಾಯಿ ಈ ಇದಕ್ಕೆ ವೇಸ್ಟ್ ಮಾಡೋದು ಬದಲು ಅದನ್ನೇ ನೀವು ಡೆವಲಪ್ ಮಾಡ್ಕೊಂಡು ಹೋಗಿ, ಅದನ್ನೇ 10 ಅಡಿ ತೊಗೊಂಡು ಹೋಗಿ. ಎರಡಿದೆ, ಇಲ್ಲಿ ಬೈಸಂದ್ರ ಹತ್ರ ಒಂದಿದೆ, ಇನ್ನೂ ಮೇಲ್ಗಡೆ ಇನ್ನು ಇಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಮೊದಲೇ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿ, ಗುಬ್ಬಿಯಿಂದ ದಾವಸ್ಪೇಟೆಗೆ ಅಂತ. ಅದರಲ್ಲ ನಾವು ತೋರಿಸ್ತೀವಿ ಬೇಕಾದ್ರೆ, ಗುಬ್ಬಿಯಿಂದ ಬೆಂಗಳೂರಿಗೆ ಅಂತ ದಾರಿ ಅದರ ಪ್ರಾವಿಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಾವು ಅದನ್ನು ನೀವು ಮಾಡ್ಕೊಂಡು ಹೋಗಿ. ಅದೆಲ್ಲ ಪೂರ್ತಿ ಹಳ್ಳ ಕೊಳ್ಳ ಬಿದ್ದಿದೆ, ಆಮೇಲೆ ಗಿಡ ಮರಗಳು ಬೆಳ್ಕೊಂಡಿದ್ದಾವೆ, ವೇಸ್ಟಾಗಿ ಬಿದ್ದಿದೆ. ಅದನ್ನು ನೀವು ದಾರಿ ಮಾಡ್ಕೊಂಡು ಹೋಗಿ. ನಮ್ಮ ಬಾವಿ ಇರೋ ಅಂಥ ಜಾಗನ ನೀವು ತಗೊಂಡು ಹೋಗ್ತಾ ಇದ್ದೀರಿ ಅಂತ. ಬಾವಿ, ತೋಟ, ಕೆಲವರು ಗದ್ದೆನೂ ಮಾಡ್ತಾ ಇದ್ದಾರೆ. ನೀರು ಈಗ ಒಂದು 2 ವರ್ಷದಿಂದ ನೀರು ಜಾಸ್ತಿ ಆಗಿ. ಹಂಗಾಗಿ ದಯಮಾಡಿ ನೀವು ಏನೋ ಒಂದು ಬೇರೆ ಆಲ್ಟರ್ನೇಟಿವ್ ಇದು ಮಾಡಿ ಅಂತ ನಾವು ಅವರಲ್ಲಿ ಬೇಡ್ಕೊಂತ ಇದ್ದೀವಿ. ಮಾಡಿ ಅಂತ ಹಿಂದೆ ದಾರಿ ಪ್ರಾವಿಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅವರಾಗ್ಲೇ. ಮ್ಯಾಪ್ ಮ್ಯಾಪ್ ಅವ್ರು ಮಾಡ್ಬೇಕಾದ್ರೇನೆ, ಈ ಗ್ರಾಮನ್ನ ಮಾಡ್ಬೇಕಾದ್ರೇನೆ ಮಾಡಿ ಬಿಟ್ಟಿದ್ದಾರೆ. ಅಂತವ್ 2 ರೋಡ್ ಇದೆ. ಅರ್ಥ ಆಯ್ತು? ದಾವಸ್ಪೇಟೆಯಿಂದ ಬೆಂಗಳೂರು ರಸ್ತೆ ಅಂತೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಅಂಥದ್ದನ್ನ ನೀವು ಮಾಡ್ಕೊಂಡು ಹೋಗಿ ದಯಮಾಡಿ ಅಂತ ಹೇಳಿ ನಾವು ಕೇಳ್ಕೊಂತ ಇದ್ದೀವಿ. ರಮೇಶ್ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ತುಮಕೂರು ಟು ಶಿವಮೊಗ್ಗ ಹೆದ್ದಾರಿ ಅಂತ ಮಾಡಿದ್ದಾರೆ ಇಲ್ಲಿ. ಆಯ್ತಾ? ತುಮಕೂರು ಟು ಶಿವಮೊಗ್ಗ ಹೆದ್ದಾರಿ ಅಂತ ಇರ್ಬೇಕಾರೆ ಇದು ಬಂದು ತುಮಕೂರಿಂದ ಶಿವಮೊಗ್ಗಕ್ಕೆ ಮಾಡ್ಕೋಬೇಕು ಅಲ್ವಾ? ಇವ್ರೇನು ಮಾಡಿದ್ದಾರೆ, ನಂದಿಹಳ್ಳಿಯಿಂದ ತಗೊಂಡೋಗ್ಬಿಟ್ಟು ಗುಬ್ಬಿಗೆ ಬಿಟ್ಟಿದ್ದಾರೆ. ಗುಬ್ಬಿಯಿಂದ ತಗೊಂಡೋಗಿ ಹೊಸ ನರಸಾಪುರಕ್ಕೆ ಬಿಟ್ಟಿದ್ದಾರೆ. ಸೊ ಇದು ಅವೈಜ್ಞಾನಿಕವಾಗಿ ಮಾಡಿರೋದು ಒಂದು.
ಇಲ್ಲಿಂದ ಹೊಸ ನರಸಾಪುರಕ್ಕೆ ನಾವು ಏನೋ ರೋಡ್ ಮಾಡ್ತಿದ್ದೀವಿ, ಹತ್ರ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರು ಮಾಡಿದ್ದಾರೆ. ಸೊ ಹೊಸ ನರಸಾಪುರಕ್ಕೆ ನಾವು 20 ಕಿಲೋಮೀಟ್ರಲ್ಲಿ ಹೋಗ್ತೀವಿ ಏನೋ ಹೈವೇಲಿ ಹೋದರೆ, ಈ ರೋಡಲ್ಲಿ ಹೋದರೆ 48 ಕಿಲೋಮೀಟರ್ ಸುತ್ತಾಕೊಂಡು ಹೋಗುತ್ತೆ. 44-48 ಆ ರೇಂಜಲ್ಲಿ ಹೋಗುತ್ತೆ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಚಿನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಜಿಲ್ಲೆಯ ಅಭಿವೃದ್ಧಿಗೆ ಕಾರಣ ಆಗಬೇಕಿದ್ದಂತಹ ಕಾಮಗಾರಿಗೆ ಇದ್ದಕ್ಕಿದ್ದ ಹಾಗೆ ರೈತರು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದಾದ್ರೆ, ರೈತರನ್ನ ಮೀರಿ ಆ ಕಾಮಗಾರಿ ನಡೆದಿದ್ದೇ ಆದಲ್ಲಿ ಏನೇನು ಅನಾನುಕೂಲಗಳಾಗುತ್ತೆ ಸಚಿನ್? ಎಸ್ ಸಾಗಿಲ್, ಏನಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ರೈತರ ಜಮೀನನ್ನ ಕಬಳಿಸ್ತಾ ಇದ್ದಾರೆ ಅಂತ ಹೇಳಿ ರೈತರು ಒಂದು ಒಗ್ಗಟ್ಟಾಗಿ ಒಕ್ಕಲಿನಿಂದ ಒಂದು ಧರಣಿಯನ್ನ ಮಾಡಿದ್ದಾರೆ, ಒಂದು ವಿರೋಧನ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ತುಮಕೂರಿನ ಔಟರ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ರೈತರು ಒಂದು ವಿರೋಧನ ವ್ಯಕ್ತಪಡಿಸಿದ್ರು. ಜೊತೆಗೆ ಇಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಬಂದಂತಹ ಅಧಿಕಾರಿಗಳನ್ನ ಜೊತೆಗೆ ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಮಾಡಲು ಬಿಡಲ್ಲ ಅಂತ ರೈತರು ಪಟ್ನ ಹಿಡಿದು ಕೂತಿದ್ದಂಥದ್ದು ಸಾಹಿಲ್. ಎಸ್, ಈಗ ಅವರ ಅಧಿಕಾರಿಗಳು ಏನಾದ್ರು ಭರವಸೆ ಕೊಟ್ರ ಅಥವಾ ಹಾಗೇನೆ ಕಾಮಗಾರಿ ಮುಂದುವರಿತಾ ಇದೆಯಾ ಸಚಿನ್? ಖಂಡಿತವಾಗ್ಲೂ ಭರವಸೆನ ನೀಡಿ ಏನು ಸ್ಥಗಿತ ಮಾಡಿ ಹೋಗಿರುವಂತದ್ದು ಇಲ್ಲ, ನಿಮ್ಗೆ ಏನು ಅದಕ್ಕೆ ಸೂಕ್ತ ಪರ್ಯಾಯವಾಗಿ ಒಂದು ಪರಿಹಾರನ ಮಾಡ್ಕೊಡ್ತೀವಿ ಅಂತ ಹೇಳುವಂತದ್ದು ಸಾಹಿಲ್. ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರೈತರ ವಿರೋಧಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಕೂಡ ರೈತರಿಗೆ ಸಮಜಾಯಿಷಿ ನೀಡುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮುಂದೆ ಇದು ಕಾಮಗಾರಿ ಮುಂದುವರಿಯುತ್ತೋ ಅಥವಾ ರೈತರು ಮತ್ತೊಮ್ಮೆ ಪ್ರತಿಭಟನೆಗೆ ಇಳಿಯಬೇಕಾಗಿ ಬರುವ ಅನಿವಾರ್ಯತೆ ಎದುರಾಗುತ್ತೋ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.